ಓಕೆ ಸರ್, ಹೇಳಿ ಸರ್ ಓಕೆ. ಕಂಪ್ನಿ ಬಗ್ಗೆ. ಕಂಪ್ನಿ ಆ್ಯಕ್ಚುಲಿ ನಿಮ್ಮ ಹೆಸರು ಹೇಳ್ಬಿಟ್ಟು ಇಂಟ್ರೊಡಕ್ಷನ್ ಮಾಡ್ಕೊಂಡು ಮೇಲೆ. ನನ್ನ ಹೆಸರು ಪುರುಷೋತ್ತಮ್ ಅಂತ. ನಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು MBA ಇನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಗಿದೆ. ಈಗ ಕಂಪ್ನಿ ಸ್ಟಾರ್ಟ್ ಮಾಡಿ 2016 ನಾವು ಸ್ಟಾರ್ಟ್ ಮಾಡಿದ್ದೆ. ಓಕೆ. ಇನಿಷಿಯಲಿ ನಮ್ಮದು 2 ಗ್ರೂಪ್ ಇದೆ, ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಇದೊಂದು ಬಯೋಡಿಗ್ರೇಡಬಲ್. ಸೊ DRF ಟೆಕ್ನಾಲಜೀಸ್ ಅಂತ ಬೇಸ್ ಕಂಪನಿ ಅದು, ಗ್ರೂಪ್ ಆಫ್ ಕಂಪನಿ. ಓಕೆ. ಅದರಲ್ಲಿ ಇದೊಂದು ಡಿಫ್ರೆಂಟ್ ವರ್ಟಿಕಲ್ ಬಯೋಡಿಗ್ರೇಡಬಲ್ ಟೇಬಲ್ ಬೇಸ್. ಸೊ ಇದು ಏನು ಇನ್ಸ್ಪಿರೇಷನ್ ಅಂದರೆ ಈ ಪ್ಲಾಂಟ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಚೈನಾಲೆಲ್ಲ ಟ್ರಾವೆಲ್ ಮಾಡ್ತಾಯಿದ್ದೆ 2010 ನಾನು ಬೇರೆ ಕಂಪ್ನಿಗೆ ವರ್ಕ್ ಮಾಡ್ತಾ ಇರಬೇಕಂದ್ರೆ ಅಲ್ಲಿ ಎಲ್ಲ ನೋಡ್ತಾ ಇದ್ದೆ. ಈ ಶುಗರ್ ಕೇನ್ ಬಗಾಸೆ ಯೂಸ್ ಮಾಡಿ ಪ್ಲೇಟ್ಸ್ ಅದೆಲ್ಲ ಮಾಡಿ ಅವಾಗಲೇ ಯೂಸ್ ಮಾಡ್ತಾಯಿದ್ದೆ. ಸೊ ನಮಗೆ ಒಂದು ಥಾಟ್ ಬಂತು, ಇಂಡಿಯಾದಲ್ಲೂ ಒಂದು ಪಾಯಿಂಟೇ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಮತ್ತು ಇಕೋ ಫ್ರೆಂಡ್ಲಿ ಇರೋದ್ರಿಂದ ನಮ್ಮದು ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಎನ್ವಿರಾನ್ಮೆಂಟ್. ಓಕೆ. ಅದು ಈಗೆಲ್ಲ ಕಡೆ ಸೇವ್ ಅರ್ತ್ ಅಂತೇಳಿ ಎಲ್ಲ ಕಡೆ ಸ್ಲೋಗನ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಅದ್ರ ಬೇಸಿಸ್ ಮೇಲೆ ಏನೋ ಸ್ವಲ್ಪ ನಮ್ಮದು ಕಾಂಟ್ರಿಬ್ಯೂಷನ್ ಇರಲಿ ಅಂದ್ಬಿಟ್ಟು ಆಮೇಲೆ ಮತ್ತು ಈಗ ಶುಗರ್ ಕೇನ್ ಬಗಾಸೆ ಅದೆಲ್ಲ ವೇಸ್ಟ್ ಆಗ್ತಾಯಿತ್ತು. ಮುಂಚೆ ಎಲ್ಲ ವೇಸ್ಟ್ ಮಾಡ್ತಾರೆ, ಈಗ ಅದೊಂದು ಟ್ರೆಂಡ್ ಆಗಿದೆ. ಅದನ್ನೇ ಯೂಸ್ ಮಾಡಿ ಮತ್ತು ರೀಯೂಸ್ ಮಾಡ್ಕೊ ಪ್ರಾಡಕ್ಟ್ಸ್ನ ಡೆವಲಪ್ ಮಾಡಿಬಿಟ್ಟು ಅದನ್ನು ರೀಯೂಸ್ ಮಾಡಿ ಮತ್ತು 100% ಕಂಪೋಸ್ಟಬಲ್. ಓಕೆ. ಯಾವುದೇ ಥರ ಹಾನಿ ಇಲ್ಲ, ಕಾರ್ಬನ್ ಫುಟ್ ಪ್ರಿಂಟ್ ಇಲ್ಲ. ಓಕೆ. ಮತ್ತು ನಿಮಗೆ ಯಾವುದೇ ಥರ ಪ್ಲಾಸ್ಟಿಕ್ ಇನ್ವಾಲ್ವ್ಮೆಂಟ್ ಇರೋಲ್ಲ. ಓಕೆ. ಪ್ಲಾಸ್ಟಿಕ್ ಫ್ರೀ, ಟೋಟಲಿ ಪ್ಲಾಸ್ಟಿಕ್ ಫ್ರೀ, 100% ಹೈಜಿನಿಕ್ ಇದೆ. ನಿಮಗೆ ಬೇರೆ ಪ್ಲೇಟ್ಸ್ ಅದೆಲ್ಲ ಈಗ ನಾರ್ಮಲ್ ಡಿಶಸ್ ಅದೆಲ್ಲ ತೊಗೊಂಡ್ರೆ ಪ್ಲೇಟ್ಸ್ ಅದೆಲ್ಲ ತೊಗೊಂಡ್ರೆ ಕ್ಲೀನಿಂಗಿಗೆ ತುಂಬ ನೀರು ವೇಸ್ಟ್ ಆಗುತ್ತೆ. ಮತ್ತು ಅದೆಲ್ಲ ಕ್ಲೀನ್ ಮಾಡಲ್ಲ ಕರೆಕ್ಟಾಗಿ, ಮ್ಯಾನ್ಯಲಾಗಿ ಮಾಡೋದು, ಅದನ್ನು ಸರಿಯಾಗಿ ಕ್ಲೀನು ಮಾಡಲ್ಲ, ಹೈಜಿನಿಕ್ ಆಗಿರೋದಿಲ್ಲ. ಸೊ ಇದೆಲ್ಲ ಏನಂದರೆ ನಾವು 200 ಡಿಗ್ರಿ ಟೆಂಪ್ರೇಚರಲ್ಲಿ ಪ್ರೆಸ್ ಮಾಡ್ತೀವಿ. 200 ಡಿಗ್ರಿ ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಅಲ್ಲೇ 100% ನಿಮಗೆ ಹೈಜಿನಿಕ್ ಬಂದು. ಓಕೆ. ಸೊ ಆಮೇಲೆ ಅದೆಲ್ಲ ಶ್ರಿಂಕ್ ರ್ಯಾಪ್ ಮಾಡಿ, ಶ್ರಿಂಕ್ ರ್ಯಾಪ್ ಮಾಡಿದ್ರೆ ನೀವು 2 ಇಯರ್ಸ್ 3 ಇಯರ್ಸ್ವರೆಗೂ ಸ್ಟೋರ್ ಮಾಡಿ. ಓಕೆ. ಇದು ಈಗ ಇಂಡಿಯಾದಲ್ಲಿ ಈಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇದೆ. ಓಕೆ. ಅಫೋರ್ಡಬಿಲಿಟಿ ಇರಲಿಲ್ಲ ಮುಂಚೆ, ಈಗೆಲ್ಲ ಸ್ವಲ್ಪ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅದೆಲ್ಲ ಸ್ವಲ್ಪ ಸ್ಟ್ರೀಮ್ ಲೈನಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡು ಕ್ರಿಯೇಟ್ ಆಗ್ತಾ ಇದೆ, ಯೂಸೇಜು ಜಾಸ್ತಿ ಆಗಿದೆ. ನಿಮ್ದೊಂದೇನಾ ಸರ್ ಕಂಪ್ನಿ ಇರೋದು ಇಂಡಿಯಾದಲ್ಲಿ? ಈಗ ಸೌತ್ ಇಂಡಿಯಾದಲ್ಲಿ ನಮ್ಮದು ಇದು ಕರ್ನಾಟಕದಲ್ಲಿ ನಮ್ಮದೇ ಫಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದು. ಓಕೆ. ಈಗ ಬರ್ತಾ ಇರ್ಬೋದು, ಬಟ್ ಕೇರಳದಲ್ಲಿದೆ, ನಾರ್ತ್ ಇಂಡಿಯಾದಲ್ಲಿ ಸುಮಾರು ಫ್ಯಾಕ್ಟ್ರೀಸ್ ಬಂದಿದೆ. ಕರ್ನಾಟಕದಲ್ಲಿ ನಿಮ್ದೊಂದೇನಾ? ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ನಮ್ಮದು ಒಂದು ಅರ್ಬನ್ ಮೈನಾಲೆಂಡ್. ಸೊ ಬೇರೆದೆಲ್ಲ ಬರ್ತಾ ಇದೆ, ಈಗ ತುಂಬ ರಿಕ್ವೈರ್ಮೆಂಟ್ಸ್ ಬರ್ತಾಯಿದೆ. ಈಗ ನಮ್ಮದು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ನಾವು. ಸೊ ಸುಮಾರು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಸೂಪರ್. ಈಗ ಏನಂದರೆ ಇಂಡಿಯಾದಲ್ಲೇ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈಗ ಡೊಮೆಸ್ಟಿಕ್ ಮಾರ್ಕೆಟೇ ಫೋಕಸ್ ಮಾಡ್ಕೊಂಡು. ನೆಕ್ಸ್ಟ್ ಹೇಳಿ ಸರ್. ಸೊ ಇದು ನಾವು ಸ್ಟಾರ್ಟ್ ಮಾಡಿದ್ದು 2016 2016 ಅಂದರೆ ನಮ್ಮದು 2018 ನಾವು ಕನ್ಸ್ಟ್ರಕ್ಷನ್ ಅದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು 2022. ಓಕೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಟರ್ನ್ ಓವರು ಇನ್ಕ್ರೀಸ್ ಆಗ್ತಾ ಇದೆ, ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ರೂರಲ್ ಇದು ಸ್ವಲ್ಪ ರೂರಲ್ ಸೈಡ್ ಇರೋದ್ರಿಂದ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ. ಓಕೆ. ಅವ್ರಿಗೂ ಹೆಲ್ಪ್ ಆಗುತ್ತೆ. ಸುಮಾರು ಜನ ಲೇಡೀಸ್ ಎಲ್ಲ ಬಂದು ಇಲ್ಲಿ ಮಾರ್ನಿಂಗ್ 8:30 to 5:30 ಕೆಲಸ ಮಾಡ್ತಾರೆ. ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಸರ್ ನಮ್ಮಲ್ಲಿ? ಈಗ ಒಂದು ಆಲ್ಮೋಸ್ಟ್ ಒಂದು 40 ಮೆಂಬರ್ಸ್ ಕೆಲಸ. 40 ಮೆಂಬರ್ಸ್. ಸೊ ಇನ್ನೂ ಪ್ಲ್ಯಾನಿಂಗ್ ಇದೆ, ಎಕ್ಸ್ಪ್ಯಾನ್ಷನ್ ಪ್ಲ್ಯಾನಿಂಗ್ ಇದೆ, ನೋಡಬೇಕು, ಅದು ಮುಂದೆ ಮಾಡಬೇಕು. ಸೊ ನೆಕ್ಸ್ಟು ರೆಜುಲೇಷನ್ ಏನು ಸರ್? ರೆಸಲ್ಯೂಷನ್ ಅಂದರೆ ಈಗ ನಮಗೆ ಈಗ ನಮ್ಮದು ಈಗ ಅಟ್ಲೀಸ್ಟ್ ಒಂದು 20-25 crores ಟರ್ನ್ ಓವರ್ ಮಾಡಬೇಕು ಅನ್ನೋದು ನಮ್ಮ ರೆಜುಲೇಷನು ಇದೆ, ಆಂಬಿಷನ್ ಇದೆ. ಓಕೆ. ಮತ್ತು ಪ್ರೊಡಕ್ಷನ್ ಕೆಪಾಸಿಟಿನೂ ಜಾಸ್ತಿ ಮಾಡಬೇಕು. ಓಕೆ. ಸೊ ಅಫ್ಕೋರ್ಸ್ ನಮಗೆ ಸ್ವಲ್ಪ ಇದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲ ಲಾಟ್ ಆಫ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಓಕೆ. ನೋಡೋಣ, ಅದೆಲ್ಲ ಓವರ್ಕಮ್ ಆಗಿ ಈ ಲೆವೆಲ್ಗೆ ಬಂದಿದೆ. ಮುಂದೆ
ಈಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದ್ದೀವಿ, ಇದರಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ, ಮತ್ತು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು, ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪು. ಈಗಿನ ಜನ್ರೇಷನ್ ಯೂತ್ಸ್ಗೆ ಬಿಸ್ನೆಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗಿನ ಜನ್ರೇಷನ್ಗೆ ಏನು ಹೇಳೋದಂದರೆ ಎಲ್ಲರೂ ಸ್ವಲ್ಪ ಎಂಟರ್ಪ್ರಿನ್ಯೂರ್ಸ್ ಆಗೋಕ್ಕೆ ಫೋಕಸ್ ಮಾಡಬೇಕು. ಕೆಲಸ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಕೆಲಸಕ್ಕೆ ಸೇರಿಕೊಂಡ್ರೆ ಯಾವುದೋ ಒಂದು ಡೊಮೈನಲ್ಲಿ ನೀವು ಪ್ರೊಫೆಷನ್ ತಗೋಬೋದು. ಬಟ್ ನೀವು ಬಿಸ್ನೆಸ್ ಫೋಕಸ್ ಇದ್ದರೆ ಇಂಥದೇ ಬಿಸ್ನೆಸ್ ಅಂತ ಏನಿಲ್ಲ, ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದರೆ ಡೆಡಿಕೇಶನ್ ಬೇಕು, ಇಂಟ್ರೆಸ್ಟ್ ಇರ್ಬೋದು. ಸೊ ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ, ನಮ್ಮೆಲ್ಲ ಕ್ಯಾಪಿಟಲ್ ಇರೋಲ್ಲ, ಇನ್ವೆಸ್ಟ್ಮೆಂಟ್ ಇರೋಲ್ಲ, ಹಾಗಾಗಿ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಸುಮಾರು ಹೆಲ್ಪ್ ಎಲ್ಲ ಸಿಗ್ತಾ ಇದೆ, ಸುಮಾರು ಸ್ಕೀಮ್ಸ್ಗಳಿದ್ದಾವೆ, ಸ್ಟಾರ್ಟಪ್ಗೆಲ್ಲ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಏನೇನು ಸ್ಕೀಮ್ಸ್ ಸಿಗ್ಬೋದು ಸರ್? ಸಿಕ್ಕಿದ್ರೆ ನಿಮ್ಮ ಒಂದು ತಿಳುವಳಿಕೆ ಪ್ರಕಾರ ಏನೇನು ಸ್ಕೀಮ್ ಸಿಗ್ಬೋದು? ಸ್ಕೀಮ್ ಈಗ CGTMSE ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಕೊಲಾಟ್ರಲ್ ಫ್ರೀ ಲೋನ್ಸ್ ಎಲ್ಲ ಕೊಡ್ತಾರೆ. ಓಕೆ, ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಅಪ್ ಟು 5 crores 10 crores ಈ ಥರ ಡಿಪೆಂಡಿಂಗ್ ಆನ್ ದ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತಾರೆ. ಅದು ಮಾಡ್ಬೋದು. ಏನಂದರೆ ನಮ್ಮ ಕರೆಕ್ಟ್ ಪೈಪ್ಲೈನಲ್ಲಿ ಇರಬೇಕು, ಒಂದು ಫೋಕಸ್ ಇರಬೇಕು. ಡೆಫಿನೆಟ್ಲಿ ಯಂಗ್ಸ್ಟರ್ಸ್ ಎಲ್ಲ ಬಿಸ್ನೆಸ್ಗೆ ಬಂದರೆ ಅಟ್ಲೀಸ್ಟ್ ಇಂಡಿಯನ್ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್ ನಿಮಗೆ? ನಮ್ಮದು ಕೆರಿಯರ್ ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 2016ಇಂದ 2016 ನಮ್ಮದು 2 ಕಂಪ್ನಿ ಇದೆ. ಒಂದು DRF ಟೆಕ್ನಾಲಜೀಸ್ ಅಂತ, ಇನ್ನೊಂದು ಇಕೋಕಾನ್ ಗ್ರೀನ್ ಪ್ರಾಡಕ್ಟ್ಸ್ ಅಂತ. ಓಕೆ, ಆಮೇಲೆ ಮತ್ತೆ ನಮ್ಮದು ಒಂದು ಸಿಂಗಾಪುರಲ್ಲಿ ಒಂದು ಬ್ರಾಂಚ್ ಕೂಡ ಇದೆ. ಓಕೆ, ಅದು ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್. ಓಕೆ. ಸೊ ನಮ್ಮದು ಸ್ಟಾರ್ಟ್ ಮಾಡಿದ್ದು, ನಮ್ಮ DRF ಟೆಕ್ನಾಲಜೀಸ್ ಸ್ಟಾರ್ಟ್ ಮಾಡಿದ್ದು 2016ಅಲ್ಲಿ ವಿತ್ ಕ್ಯಾಪಿಟಲ್ ಆಫ್ ಜಸ್ಟ್ 2 lakh rupees. ಸೂಪರ್ ಸರ್. ಸೊ ಫಸ್ಟ್ ಇಯರ್ ನಮಗೆ ಒಂದು 2 to 3 lakh rupees ಟರ್ನ್ ಓವರ್ ಆಯಿತು. ಆಮೇಲೆ ವಿ ಫೋಕಸ್ ಮೋರ್ ಇನ್ ಟು ದ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್. ಅವಾಗಿಂದ ನಮಗೆ ಒಂದು 3 yearsಲ್ಲಿ ವಿ ರೀಚ್ಡ್ 16 crores. ಸೊ ಈವನ್ ಕೋವಿಡ್ ಟೈಮಲ್ಲಿ ಕೂಡ ವಿ ಡಿಡ್ ಗುಡ್ ಬಿಸ್ನೆಸ್. ಅಲ್ಲೂ ಸ್ವಲ್ಪ ಆ ಟೈಮಲ್ಲಿ ಎಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಡೈವರ್ಸಿಫೈ ಮಾಡಿ ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ ಏನೇನು ಅದು ಸ್ಕೇರ್ಸಿಟಿ ಇತ್ತು ಅವಾಗ ಆ ಟೈಮಲ್ಲಿ. ಸೊ ಅದನ್ನು ಬಿಸ್ನೆಸ್ ಸುಮ್ಮನೆ ಅಂತೂ ಇರಲಿಲ್ಲ ಲಾಕ್ಡೌನ್ ಪೀರಿಯಡಲ್ಲಿ. ವಿ ಡಿಡ್ ಸಮಥಿಂಗ್, ಅಟ್ಲೀಸ್ಟ್ ಏನೋ ಒಂದು ಇದಾಗುತ್ತೆ ಅಂದ್ಬಿಟ್ಟು ಮತ್ತು ಅದನ್ನು ಮಾಡಿದ್ವಿ. ಸುಮಾರು ಪೇಷಂಟ್ಸ್ಗೆಲ್ಲ ಹೆಲ್ಪ್ ಆಯ್ತದು. ಇಂಪೋರ್ಟ್ ಮಾಡಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಅದೆಲ್ಲ ಆಯಿತು. ಮತ್ತು ಅಗೇನ್ ಕೋವಿಡ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಮೂಲು ನೆಕ್ಸ್ಟ್ ರುಟೀನ್ ಬಿಸ್ನೆಸ್ ಬರ್ತೀವಿ. ಇವಾಗ ನೀವು ಲೋಕಲಲ್ಲಿ ಇದನ್ನು ಸೇಲ್ ಮಾಡ್ತೀರಲ್ಲ, ಹೋಲ್ಸೇಲರ್ಗೆ ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತೀರಾ? ಇಲ್ಲ, ನಮ್ಮದು ನೆಟ್ವರ್ಕ್ ಇದೆ. ಕೆಲವು ಕಂಪನೀಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಈಗ OEM ಬಿಸ್ನೆಸ್ಸು ಮಾಡ್ತಾ ಇದ್ದೀವಿ. ಅವ್ರದ್ದೇ ಬ್ರ್ಯಾಂಡಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ, OEM ಅವರು ಅವ್ರ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ತಾರೆ. ಮತ್ತು ನಮ್ಮ ಕಸ್ಟಮರ್ಸು ಇದ್ದಾರೆ, ರೆಗ್ಯುಲರ್ ಕಸ್ಟಮರ್ಸು, ಟ್ರೇಡರ್ಸ್ ಇದ್ದಾರೆ. ಅವ್ರಿಗೆಲ್ಲ ನಾವು ಕಳಿಸ್ತಾ ಇರ್ತೀವಿ. ಆಲ್ಮೋಸ್ಟ್ ಸದರನ್ ಪಾರ್ಟ್ ಆಫ್ ಇಂಡಿಯಾ ಡೊಮೆಸ್ಟಿಕ್ಗೆ ಜಾಸ್ತಿ ನೀವು ಫೋಕಸ್ ಮಾಡೋದು? ಡೊಮೆಸ್ಟಿಕ್ ಈಗ ಇತ್ತೀಚೆಗೆ ಡೊಮೆಸ್ಟಿಕ್ ಜಾಸ್ತಿ. 2022-23 ಸ್ವಲ್ಪ ಎಕ್ಸ್ಪೋರ್ಟ್ ಜಾಸ್ತಿ ಇತ್ತು. ಈಗ ಇಲ್ಲೇ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಇಲ್ಲೇ ಲೋಕಲಲ್ಲಿ ಮಾಡೋದು. ಫಸ್ಟ್ ಎಲ್ಲಿ ಮಾಡಿದೆ ಸರ್ ನೀವು ಆಫೀಸು? ಫಸ್ಟ್ ಬೆಂಗಳೂರು ಮಲ್ಲೇಶ್ವರಮಲ್ಲಿ. ಅದು ಹೆಂಗಿತ್ತು? ಚಿಕ್ಕದಿತ್ತ ದೊಡ್ಡದಿತ್ತ ಆಫೀಸು? ಚಿಕ್ಕ ಆಫೀಸು, ಒಂದು ಸೈಜ್ ಹೇಳ್ಬೋದು, ಒಂದು 15x10 ಇದರಲ್ಲಿ ಸ್ಟಾರ್ಟ್ ಮಾಡಿದ್ದು ಕಂಪ್ನಿ. ಇವತ್ತೊಂದು ದಿನ ಎಷ್ಟು ಎಕರೆಗೆ ಮಾಡಿಕೊಂಡಿದ್ದೀರಿ? ಇವತ್ತು ಇದು ಬಂದ್ಬಿಟ್ಟು 1 acre ಇದೆ. 1 acre ಪ್ಲಾಂಟ್ ಇದೆ. ಆಲ್ಮೋಸ್ಟ್ ಬಿಲ್ಡಿಂಗ್ ಒಂದು 40,000 square feet ಬಿಲ್ಡಿಂಗ್ ಇದೆ. ಸೊ ಇದು ಸಾಕಾಗ್ತಾ ಇಲ್ಲ ಈಗ ನಮಗೆ, ನೋಡೋಣ ಸರ್. ಇದು ನೀವು ಒಬ್ಬರೇನಾ ಫೌಂಡರ್ ಅಥವಾ? ಇಲ್ಲ, ಒಬ್ಬರೇನಾ. ಇದರಲ್ಲಿ ನಮ್ಮ ವೈಫು ಕೂಡ ಒನ್ ಆಫ್ ಡೈರೆಕ್ಟರ್ಸ್. ಬೇಸಿಕಲಿ ಅವರು MSc ಅಗ್ರಿಕಲ್ಚರ್. ಸೂಪರ್. ಅವ್ರ ಕಡೆಯಿಂದನೂ ಸ್ವಲ್ಪ ಎಲ್ಲ ಕೋಆಪರೇಷನ್ ಮತ್ತು ಸಜೆಷನ್ಸ್ ಎಲ್ಲ ಸಿಗ್ತಾ ಇದೆ. ಅವರು ಇನ್ವಾಲ್ವ್ ಆಗಿದ್ದಾರೆ. ಸೊ ಹಂಗಾಗಿ ಇಬ್ಬರು ಸೇರ್ಕೊಂಡು ನಡೆಸ್ತಾ ಇದ್ದೀವಿ.